ಬೆಳಗಾವಿಯಲ್ಲಿ 1000 ಕೋಟಿ ಲೂಟಿಯಾಗಿದೆ ಅನ್ನೋ ಸುದ್ದಿ ಇಡೀ ದೇಶಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದೆ. 2 ಕಂಟೈನರ್ ಹೈಜಾಕ್ ಮಾಡಿದ ಖದೀಮರು ಎಲ್ಲೋದ್ರು, ಹಣ ಏನ್ ಮಾಡಿದ್ರು ಅನ್ನೋದ್ರ ಸಣ್ಣ ಸುಳಿವು ಸಿಗ್ತಿಲ್ಲ. ಇದರ ಬೆನ್ನಲ್ಲೇ ಈಗ ಪಿಂಕ್ ನೋಟಿನ ಒಂದೊಂದೇ ಕಹಾನಿ ಬಿಚ್ಚಿಕೊಳ್ತಿದೆ. ದೇಶದಲ್ಲಿ ನಿನ್ನೆಯಿಂದ ದೊಡ್ಡ ಸಂಚಲನ, ಅಚ್ಚರಿ ಸೃಷ್ಟಿಸಿರೋ ಏಕೈಕ ಸುದ್ದಿ ಅಂದ್ರೆ ಚೋರ್ಲಾ ಘಾಟ್ನಲ್ಲಿ ನಡೆದಿರುವ 4 ಶತಕೋಟಿ ರೂಪಾಯಿಯ ರಾಬರಿ. ಟ್ರಕ್ನಲ್ಲಿ 400 ಕೋಟಿ ಹಣ ಸಾಗಿಸುತ್ತಿದ್ದಾಗ ಬಾಲಿವುಡ್, ಹಾಲಿವುಡ್ ಸಿನಿಮಾಗಳನ್ನು ಮೀರಿಸೋ ರೀತಿಯಲ್ಲಿ ರಿಯಲ್ ಆಗಿ ರಾಬರಿ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ 400 ಕೋಟಿ ರೂಪಾಯಿ ಗರಿಗರಿ ನೋಟುಗಳನ್ನ ಹೊತ್ತು ಬರ್ತಿದ್ದ ಟ್ರಕ್ಕನ್ನೇ ಹೈಜಾಕ್ ಮಾಡಿ ಅದರಲ್ಲಿಂದ ಹಣವನ್ನ ಅಕ್ಕಿ ಮೂಟೆ ತುಂಬಿಕೊಂಡು ಹೋದಂಗೆ ಹೊತ್ಕೊಂಡು ಹೋಗಿದ್ದಾರೆ. ಅಸಲಿ ವಿಷಯ ಏನಂದ್ರೆ, ಹೋಗಿರೋದು 400 ಕೋಟಿ ರೂಪಾಯಿ ಅಲ್ಲ, ಬರೋಬ್ಬರಿ 10 ಶತಕೋಟಿ, ಅಂದ್ರೆ 1,000 ಕೋಟಿ ರೂಪಾಯಿ. 1000 ಕೋಟಿ ರಾಬರಿ ಕೇಸ್ನಲ್ಲಿ ಉದ್ಯಮಿಗಳು, ರಾಜಕಾರಣಿಗಳು, ಪೊಲೀಸರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೂ लिंक सिक्किದೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. 400 ಕೋಟಿ ಅಲ್ಲ, 1,000 ಕೋಟಿ ಹಣವನ್ನ ಕರ್ನಾಟಕದ ಗಡಿಯಲ್ಲಿ ರಾಬರಿ ಮಾಡಿದ್ದಾರೆ. ಹೀಗಂತ ಹೇಳ್ತಿರೋ ಈತನ ಹೆಸರು ಸಂದೀಪ್ ಪಾಟೀಲ್. ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸಂದೀಪ್ ಪಾಟೀಲ್ ಕಪ್ಪು ಹಣವನ್ನ ಬಿಳಿ ಹಣವನ್ನಾಗಿ ಮಾಡುತ್ತಿದ್ದ ಒಬ್ಬ ಮಧ್ಯವರ್ತಿ. ರಾಜಕಾರಣಿಗಳು, ಉದ್ಯಮಿಗಳು ಮುಚ್ಚಿಟ್ಟು ಬಚ್ಚಿಟ್ಟ ಹಣವನ್ನ ಅವರು ಹೇಳಿದ ಕಡೆಗೆ ಸಾಗಿಸೋಕೆ ಈತನೇ ಮಾಸ್ಟರ್ ಮೈಂಡ್. ರಾಜಕಾರಣಿಗಳು, ಉದ್ಯಮಿಗಳ ಬ್ಲ್ಯಾಕ್ ಮನಿ ಶಿಫ್ಟಿಂಗ್ನಲ್ಲಿ ಈತನಿಗೂ ಒಂದು ಪಾಲಿತ್ತು. ಹೀಗಾಗಿ ದರೋಡೆಯಾದ 1,000 ಕೋಟಿ ಹಣದಲ್ಲಿ ಈತನ ಶೇರಿಂಗ್ ಹಣವೂ ಹೋಗಿದ್ದು. ನನ್ನ ಹಣ ಹೋದ್ರೂ ಪರವಾಗಿಲ್ಲ ಅಂತ 1000 ಕೋಟಿ ಹವಾಲಾ ಹಣದಲ್ಲಿ ಯಾರೆಲ್ಲ ಭಾಗಿ ಅನ್ನೋ ಗುಟ್ಟನ್ನ ಈತನೇ ಹೊರಹಾಕಿದ್ದಾನೆ. ಕಿಶೋರ್ ಸೇಠ್ ರಿಯಲ್ ಎಸ್ಟೇಟ್ ಉದ್ಯಮಿ, ವಿರಾಟ್ ಗಾಂಧಿ ಹವಾಲಾ ಏಜೆಂಟ್, ಜಯೇಶ್ ಉದ್ಯಮಿ ಕಿಶೋರ್ ಸ್ನೇಹಿತ, ಗುಜರಾತ್ ರಾಜ್ಯದ ಪ್ರಭಾವಿ ರಾಜಕಾರಣಿ. ಸಂದೀಪ್ ಹೇಳೋ ಪ್ರಕಾರ ಟ್ರಕ್ನಿಂದ ರಾಬರಿ ಆಗಿರೋ ಹಣದಲ್ಲಿ ಗುಜರಾತ್ನ ಪ್ರಖ್ಯಾತ ರಾಜಕಾರಣಿಯದ್ದೇ ಸಿಂಹಪಾಲು ಇತ್ತಂತೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕಿಶೋರ್ ಮತ್ತು ಜಯೇಶ್ ಮಾತಾಡಿರೋ ಆಡಿಯೋ. 1-2 दिवसात आता निपटारा होईल त्याचा. चालेल सर. 1-2 दिवसात ते निपटारा झाला. आणि हे असं आहे की त्याला मी बोललो, विचारा त्याला की हे मटेरियल गेला कुठे आणि हे कोणी. ते त्याचं म्हणणं असं होता की त्यांनी अर्जितच्या सांगण्यावरनं गेम केली. कर्नाटकचे पोलीसवाले पण होते, त्यातनं मटेरियल कुठे गुम झाला. आता तो जे काय त्याच्या, कारण तो त्याच्या अंडरमध्ये आहे, तो विराट पण तो त्याच्याशी मस्ती करू शकत नाही. तो ಗುಜರಾತ್ ರಾಜಕಾರಣಿಯ ಹೆಸರು ಥಳಕು ಹಾಕೊಳ್ತಿದ್ದಂತೆ ಇಡೀ ಪ್ರಕರಣ ರಾಜಕೀಯ ತಿರುವು ಪಡೆದಿದೆ. ಇಷ್ಟು ದೊಡ್ಡ ಹಣ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರಿಗೆ ಸೇರಿದ್ದು ಅಂತ ಬಿಜೆಪಿಯವರು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಆಡಳಿತ ಇರೋದು, ಹಾಗಾಗಿ ಬಿಜೆಪಿಯವರಿಗೆ ಸೇರಿದ್ದು ಹಣ ಅಂತ ಕಾಂಗ್ರೆಸ್ನವರು ಆರೋಪ ಮಾಡುತ್ತಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಒಂದು ವೇಳೆ ಹಣ ಇವತ್ತು ಹೈಜಾಕ್ ಆಗಿದೆ, ಚೋರಿ ಆಗಿದೆ, ಡಕಾಯಿತಿ ಆಗಿದೆ ಅಂದರೆ FIR ಎಲ್ಲ ಆಯಿತು, ಯಾವ ಸಮಯದಲ್ಲಿ ಆಗಿದೆ, ಇವತ್ತು ಯಾಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ, ಅದೆಲ್ಲ ಏನು ಗೌಪ್ಯತೆ? ಫಡ್ನವೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಚುನಾವಣೆಗೆ ಒಂದು ರೀತಿಯಲ್ಲಿ ATM ಆಗಿ ಕರ್ನಾಟಕವನ್ನ ಮಾಡಿ ಅಲ್ಲಿಂದ ಹಣ ದೋಚಿ ಕಳಿಸಿಕೊಡುವಂಥದ್ದು ನಾವು ಕಂಡಿದ್ದೇವೆ. ರಾಜಕೀಯ ಏನಾದರೂ ಇರಲಿ, 400 ಕೋಟಿನೋ 1000 ಕೋಟಿನೋ ಅನ್ನೋದನ್ನ ಪೊಲೀಸರೇ ತನಿಖೆ ನಡೆಸಿ ಸ್ಪಷ್ಟಪಡಿಸಬೇಕು. ಯಾವ ಪಕ್ಷದವರಿಗೆ ಸೇರಿದ್ದು, ಯಾವ ರಾಜಕಾರಣಿಗೆ ಸೇರಿದ್ದ ಹಣ ಅನ್ನೋದು ಗೊತ್ತಾಗಬೇಕು. ನಿಜ, ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷದವರೆಲ್ಲ CBIಗೆ ಕೊಡಿ, ಸುಪ್ರೀಂ ಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳ ಸಮಿತಿಯಲ್ಲಿ ತನಿಖೆ ಆಗಲಿ ಅಂತಿದ್ದಾರೆ. ಆದರೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ SIT ರಚನೆ ಮಾಡಿ ತನಿಖೆಗೆ ಸೂಚಿಸಿದ್ದಾರೆ. ಮಹಾರಾಷ್ಟ್ರ SIT ಪೊಲೀಸರು 6 ಜನರನ್ನ ಬಂಧಿಸಿ 1000 ಕೋಟಿ ರಹಸ್ಯದ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ. ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳೂ ಸಿಕ್ಕಿವೆ.
ಟ್ರಕ್ನಲ್ಲಿ ಸಾಗಿಸ್ತಾ ಇದ್ದಿದ್ದು 2,000 ಮುಖಬೆಲೆ ನೋಟುಗಳು. ಮಹಾರಾಷ್ಟ್ರದಿಂದ ಗೋವಾ ಕರ್ನಾಟಕ ಮಾರ್ಗದಲ್ಲಿ ಸಾಗಾಟ ಮಾಡ್ತಿದ್ರು. ಟ್ರಕ್ಗೆ GPS ಅಳವಡಿಸಿ ಎಲ್ಲೆಲ್ಲಿ ಹೋಗ್ತಿದ್ದ ಅಂತ ಪರಿಶೀಲನೆನೂ ಮಾಡ್ತಿದ್ರಂತೆ. ಆದ್ರೆ ಬೆಳಗಾವಿಯ ಚೋರ್ಲಾ ಘಾಟ್ ಬಳಿ ಸಿಗ್ನಲ್ ಸಿಗದಿದ್ದಾಗ ಹಣವಿದ್ದ ಟ್ರಕ್ ಹೈಜಾಕ್ ಆಗಿದೆ. 2025 ಅಕ್ಟೋಬರ್ನಲ್ಲಿ ಟ್ರಕ್ ಹೈಜಾಕ್ ಮಾಡಿ ಹಣ ಲೂಟಿ ಮಾಡಿದ್ದು. ಹೈಜಾಕ್ ಟ್ರಕ್ನಲ್ಲಿದ್ದ ಹಣ ತಿರುಪತಿಯಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಕೃತ್ಯದಲ್ಲಿ ಸಂದೀಪ್ ಪಾತ್ರವಿದೆ ಅಂತ ಕಿಶೋರ್ ಶೇಟ್ ಆರೋಪ ಮಾಡಿ ಸಂದೀಪ್ನನ್ನ ಅಪಹರಿಸಿ ಟಾರ್ಚರ್ ಕೊಟ್ಟು ಪ್ರಶ್ನಿಸಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಟ್ರಕ್ನಲ್ಲಿ ಹಣ ಸಾಗಿಸ್ತಿದ್ದ ಹವಾಲಾ ಏಜೆಂಟ್ ವಿರಾಟ್ ಹುಡುಗರು ಕೂಡ ನಾಪತ್ತೆಯಾಗಿದ್ದು ಹುಡುಕಾಟ ನಡೆಯುತ್ತಿದೆ. 1,000 ಕೋಟಿನೋ 400 ಕೋಟಿನೋ ಗೊತ್ತಿಲ್ಲ. ಆದ್ರೆ ಅಕ್ಟೋಬರ್ 2025ರಲ್ಲಿ ನಡೆದ ಪ್ರಕರಣ ಈಗ ಹೊರಗೆ ಬಂದಿದ್ಯಾಕೆ? ಗುಜರಾತ್ನ ರಾಜಕಾರಣಿ ಯಾರು? ಇಷ್ಟು ಹಣವನ್ನ ಯಾಕೆ ಎಕ್ಸ್ಚೇಂಜ್ ಮಾಡುತ್ತಿದ್ದರು? ತಿರುಪತಿಯಲ್ಲಿ ಹಳೆ ನೋಟುಗಳಿಗೆ ಬದಲಾಗಿ ಯಾರು ನೋಟು ಕೊಡುತ್ತಾರೆ? ಇದು ಬರೀ 4 ಜನರ ನಡುವಿನ ವ್ಯವಹಾರನ? ದೊಡ್ಡ ಜಾಲವೇ ಇದೆಯಾ? ಅಥವಾ ವೈಯಕ್ತಿಕ ದ್ವೇಷಕ್ಕಾಗಿ ಕಥೆ ಕಟ್ಟಿದ್ರಾ ಅನ್ನೋ ಸತ್ಯ ಈಗ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಗ್ ಬಾಸ್ ಮುಗಿದು 1 ವಾರ ಆದ್ರೂ ಗಿಲ್ಲಿ ಹವಾ ಮಾತ್ರ ಕಮ್ಮಿ ಆಗ್ತಿಲ್ಲ. ಗಿಲ್ಲಿ ಹೋದಲ್ಲೆಲ್ಲ ಜನಸಾಗರವೇ ಸೇರ್ತಿದೆ. ಹೀಗಾಗಿ ಪೊಲೀಸ್ ಭದ್ರತೆಯಲ್ಲಿ ಗಿಲ್ಲಿ ಓಡಾಡಬೇಕಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವ ಅದೇನ್ ಕ್ರೇಜು, ಅದೇನ್ ಫ್ಯಾನ್ಸು. 16 ಸಿನಿಮಾ ಮಾಡಿದವರಿಗೂ ಈ ಕ್ರೇಜ್ ಇರಲ್ಲ. ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿಗೂ ಈ ಮಟ್ಟಿಗಿನ ಅಭಿಮಾನ ಸಿಗಲ್ಲ. ಒಂದೇ ಒಂದು ಬಿಗ್ ಬಾಸ್ ಶೋ ಎಲ್ಲೋ ಇದ್ದ ಗಿಲ್ಲಿಯನ್ನ ಇನ್ನೆಲ್ಲಿಗೋ ತಂದು ನಿಲ್ಲಿಸಿದೆ. ಹೋದಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ ಹಾಕೊಂಡು ಓಡಾಡುವಂತಾಗಿದೆ. ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು ಜನ ಮುತ್ಕೊಳ್ತಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ನುಗ್ಗಿ ಬರ್ತಿದ್ದಾರೆ. ಇಷ್ಟು ಭದ್ರತೆ ಇರೋ ಕಾರ್ಯಕ್ರಮದಲ್ಲೇ ಅದ್ಹೇಗೆ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ನೋಡಿ. ಗಿಲ್ಲಿ ನೋಡ್ಬೇಕು, ಗಿಲ್ಲಿ ಜೊತೆ ಮಾತಾಡ್ಬೇಕು ಅಂತ ವೇದಿಕೆಗೆ ನುಗ್ಗಿ ಬಂದಿದ್ದಾರೆ. ಅಭಿಮಾನಿಗಳ ಆರ್ಭಟ ನೋಡಿ ಗಿಲ್ಲಿಯೇ ದಂಗಾಗಿ ಹೋಗಿದ್ದಾರೆ. ಚನ್ನಪಟ್ಟಣದ ಗಂಗೋತ್ಸವದಲ್ಲಿ ಗಿಲ್ಲಿಯದೇ ಹವಾ. ವೇದಿಕೆಗೆ ನುಗ್ಗಿದ ಫ್ಯಾನ್ಸ್ ಗಿಲ್ಲಿ ನಟ ಕಂಗಾಲು. ಗಿಲ್ಲಿ ಪಾಲಿಗೆ ಇಂಥದ್ದೊಂದು ದಿನ ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಜನರ ಕೈಯಿಂದ ತಪ್ಪಿಸಿಕೊಂಡು ಓಡಾಡೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಗಿಲ್ಲಿ ಬರ್ತಾರೆ ಅಂದ್ರೆ ಸಾಕು ಸಾವಿರಾರು ಜನ ಸೇರ್ತಿದ್ದಾರೆ. ಗಿಲ್ಲಿ ಹೋದಲ್ಲೆಲ್ಲ ಅಭಿಮಾನಿಗಳ ಸುನಾಮಿಯೇ ನುಗ್ಗಿ ಬರ್ತಿದೆ. ಮೊನ್ನೆ ಸಾಯಿ ಗೋಲ್ಡ್ ಬಂಗಾರದ ಅಂಗಡಿ ಉದ್ಘಾಟನೆ ವೇಳೆಯೂ ಸಾವಿರಾರು ಜನ ಸೇರಿದ್ರು. ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗದೆ ಪೊಲೀಸರೇ ಸುಸ್ತಾಗಿ ಹೋಗಿದ್ರು. ಈಗ ಚನ್ನಪಟ್ಟಣದ ಗಂಗೋತ್ಸವದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಗಂಗೋತ್ಸವ ಕಾರ್ಯಕ್ರಮದಲ್ಲಿ DK ಬ್ರದರ್ಸ್ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೇ ಸೇರಿದ್ರು. ಆದ್ರೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿದ್ದು ಮಾತ್ರ ಗಿಲ್ಲಿ. ಗಿಲ್ಲಿ ವೇದಿಕೆ ಮೇಲೆ ಬರ್ತಿದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮೂಗಿಲು ಮುಟ್ಟಿತ್ತು. ಗಿಲ್ಲಿ ವೇದಿಕೆ ಮೇಲೆ ಮಾತನಾಡೋದಕ್ಕೆ ಬರ್ತಿದ್ದಂತೆ ಒಂದಿಷ್ಟು ಅಭಿಮಾನಿಗಳು ಫುಲ್ ಆರ್ಭಟಿಸಿದ್ದಾರೆ. ಏಕಾಏಕಿ ವೇದಿಕೆಗೆ ನುಗ್ಗಿ ಹೋಗಿದ್ದಾರೆ. ಕೂಡಲೇ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಗಿಲ್ಲಿ ಅಭಿಮಾನಿಗಳನ್ನ ಅಡ್ಡ ಹಾಕಿದ್ದಾರೆ. ಹೀಗಾಗಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಗಿಲ್ಲಿಯನ್ನ ಈ ಮಟ್ಟಕ್ಕೆ ತಂದಿದ್ದೇ ಜನ, ಆದ್ರೀಗ ಅದೇ ಜನರ ಜೊತೆ ಬೆರೆಯೋದಕ್ಕೆ ಆಗ್ತಿಲ್ಲ. ಅಭಿಮಾನ ಅನ್ನೋ ಹುಚ್ಚು ಗಿಲ್ಲಿ ಅಭಿಮಾನಿಗಳನ್ನ ಹುಚ್ಚೆಬ್ಬಿಸಿದೆ. ಅಭಿಮಾನಿಗಳ ಕ್ರೇಜ್, ಗಿಲ್ಲಿ ಫುಲ್ ಸುಸ್ತು. ಗಿಲ್ಲಿ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ರಾಜಾರೋಷವಾಗಿ ಓಡಾಡೋದಕ್ಕೂ ಆಗ್ತಾ ಇಲ್ಲ. ಎಂಟ್ರಿ ಗೇಟ್ ನಲ್ಲಿ ಹೋದ್ರೆ ಜನ ಬಿಡ್ಬೇಕಲ್ವಾ? ಹೀಗಾಗಿ ಯಾರಿಗೂ ಗೊತ್ತಾಗದಂತೆ ಪೊಲೀಸರೇ ಕದ್ದು ಮುಚ್ಚಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ವೇಳೆ ಗಿಲ್ಲಿ ಹೊಡೆದ ಪಂಚ್ ಡೈಲಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ನನ್ನನ್ನ ಕಳ್ಳನಂತೆ ಕರ್ಕೊಂಡು ಹೋಗ್ತಿದ್ದೀರಲ್ಲ ಸರ್ ಅಂತ ಪೊಲೀಸರ ಮುಂದೆ ನಗೆಚಟಾಕಿ ಹಾರಿಸಿದ್ದಾರೆ. ಗಿಲ್ಲಿಯ ವಿಜಯ ಯಾತ್ರೆ ನೋಡ್ತಾ ಇದ್ರೆ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಾನೆ ಇಲ್ಲ. ದಿನದಿಂದ ದಿನಕ್ಕೆ ಗಿಲ್ಲಿ ಕ್ರೇಜ್ ಜಾಸ್ತಿ ಆಗ್ತಾನೆ ಇದೆ. ಹೀಗಾಗಿ ಗಿಲ್ಲಿ ಕದ್ದು ಮುಚ್ಚಿ ಓಡಾಡಬೇಕಾಗಿದೆ.
ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ರಾಜ್ಯದಲ್ಲಿ ಕಳ್ಳಕಾಕರ ಹಾವಳಿ ಮಿತಿಮೀರಿ ಹೋಗಿದೆ. ಬಂಗಾರದ ಬೆಲೆ ಗಗನಕ್ಕೇರ್ತಿದ್ದಂತೆ ಊರೂರಲ್ಲೂ ದರೋಡೆಗಳು ಶುರುವಾಗಿದೆ. ವಿಜಯಪುರದಲ್ಲಿ ಹಾಡಹಗಲೇ ದರೋಡೆಯಾದ್ರೆ ಬಾಗಲಕೋಟೆಯಲ್ಲಿ ಕಬ್ಬು ಕಡಿಯೋ ಸೋಗಿನಲ್ಲಿ ಮನೆಗಳ್ಳತನಕ್ಕಿಳಿದಿದ್ದಾರೆ. ಕಟಾವ್ಗೋಸ್ಕರ ನಮ್ಮಲ್ಲಿ ಬರ್ತಾರೆ. ಟ್ರೆಜರಿ ಏನಾದರೂ ಬ್ರೇಕ್ ಮಾಡಿ ತಗೊಂಡು ಹೋಗ್ತಾರೆ. ಊರಲ್ಲಿ ಹೋಗಿ ಯಾವುದು ಮನೆ ಲಾಕ್ಡ್ ಇದ್ದರೆ ಊರು ಪ್ರದೇಶದಲ್ಲಿ ಮಾಡ್ತಾರೆ. ಅಲ್ಲಿ ಜಾಸ್ತಿ ಕ್ಯಾಮ್ರಾ ಇರಲ್ಲ. ಈ ಸಿಸಿಟಿವಿ ದೃಶ್ಯ ನೋಡ್ತಿದ್ರೇನೆ ಮೈ ನಡುಗಿ ಹೋಗುತ್ತೆ. ಯಾಕಂದ್ರೆ ಇನ್ನೂ ಕತ್ತಲಾಗಿಲ್ಲ. ಸುತ್ತಮುತ್ತ ಓಡಾಡೋ ಜನ ಕೂಡ ಮನೆ ಸೇರ್ಕೊಂಡಿಲ್ಲ. ಅಷ್ಟೊತ್ತಿಗಾಗಲೇ ದರೋಡೆಕೋರರು ಬಂಗಾರದ ಅಂಗಡಿಗೆ ನುಗ್ಗಿದ್ದಾರೆ. ಅಂಗಡಿ ಮುಂದೆ ಕೂತಿದ್ದ ಅಜ್ಜಿ ಕೂಗಾಡೋದಕ್ಕೆ ಶುರು ಮಾಡ್ತಿದ್ದಂತೆ ಒಂದೇ ಒಂದು ಆವಾಜ್ ಬಿಟ್ಟಿದ್ದಾರೆ. ಅಜ್ಜಿ ಕಡೆ ಗನ್ ತೋರಿಸ್ತಿದ್ದಂತೆ ಅಜ್ಜಿಯ ಕೂಗಾಟ ಗಪ್ಚುಪ್ಪಾಗಿದೆ. ಹೀಗಾಗಿ 10 ನಿಮಿಷದಲ್ಲಿ ಕೈಗೆ ಸಿಕ್ಕಷ್ಟು ಚಿನ್ನವನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಚಿನ್ನದಂಗಡಿ ಲೂಟಿ, ಮೊಳಗಿದ ಗುಂಡಿನ ಸದ್ದು. ಮೊದಲೇ ಚಿನ್ನದ ಬೆಲೆ ಗಗನಕ್ಕೇರಿದೆ. 1 ಗ್ರಾಂ ಚಿನ್ನ ಕೊಳ್ಳೋದಕ್ಕೂ ಜನ ಹಿಂದೆ ಮುಂದೆ ನೋಡ್ತಿದ್ದಾರೆ. ಹೀಗಾಗಿಯೇ ಖದೀಮರ ಕಣ್ಣು ಬಂಗಾರದ ಅಂಗಡಿ ಮೇಲೆ ಬೀಳ್ತಿವೆ. ಕೆಲ ದಿನಗಳ ಹಿಂದಷ್ಟೇ ಮೈಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ನಡೆದಿತ್ತು. ಇದರ ಬೆನ್ನಲ್ಲೇ ಈಗ ವಿಜಯಪುರದಲ್ಲೂ ಚಿನ್ನದ ಬೇಟೆಯಾಡ್ತಿದ್ದಾರೆ. ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದ ಮಹಾರುದ್ರ ಕಂಚಗಾರ ಅನ್ನೋರ ಅಂಗಡಿಗೆ ಮುಸುಕುಧಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಬುಲೆಟ್ ಬೈಕ್ನಲ್ಲಿ ಬಂದವರು ಕೈಯಲ್ಲಿ ಗನ್ ಹಿಡ್ಕೊಂಡು ಇರೋಬರೋ ಚಿನ್ನವನ್ನೆಲ್ಲ ತುಂಬಿಕೊಂಡಿದ್ದಾರೆ. ನಂತರ ಪರಾರಿಯಾಗೋ ಹೊತ್ತಲ್ಲಿ ಸಿಬ್ಬಂದಿಯ ಕಾಲಿಗೆ ಗುಂಡು ಹೊಡೆದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಕಬ್ಬು ಕಡಿಯೋ ನೆಪದಲ್ಲಿ ಬಂದಿದೆ ಮಹಾರಾಷ್ಟ್ರ ಗ್ಯಾಂಗ್. ಬೆಳಗ್ಗೆ ಕಬ್ಬು ಕಡಿಯೋ ಕೆಲಸ, ರಾತ್ರಿ ಮನೆ ಕಳ್ಳತನ. ಕಳೆದೊಂದು ವಾರದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಸ್ಕ್ ಗ್ಯಾಂಗ್ ಹಾವಳಿ ಮಿತಿ ಮೀರಿ ಹೋಗಿದೆ. ಅಲ್ಲಿ ಕಳ್ಳತನ ಆಯ್ತಂತೆ, ಇಲ್ಲಿ ಬಂದಿದ್ರಂತೆ ಅನ್ನೋ ಸುದ್ದಿಗಳು ಹರಿದಾಡ್ತಾನೇ ಇವೆ. ಇಂತಹ ಹೊತ್ತಲ್ಲೇ ಖತರ್ನಾಕ್ ಗ್ಯಾಂಗ್ ಒಂದು ಪೊಲೀಸರ ಬಲೆಗೆ ಬಿದ್ದಿದೆ. ಜನವರಿ ತಿಂಗಳು ಶುರುವಾಯಿತು ಅಂದರೆ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಕಟಾವು ಜೋರಾಗುತ್ತೆ. ಕಬ್ಬು ಕಡಿಯೋದಕ್ಕೆ ಅಂತಾನೆ ಮಹಾರಾಷ್ಟ್ರ ಸೇರಿದಂತೆ ನಾನಾ ಕಡೆಯಿಂದ ಸಾವಿರಾರು ಕಾರ್ಮಿಕರು ಬರ್ತಾರೆ. ಊರೂರಲ್ಲೇ ಟೆಂಟ್ ಹಾಕೊಂಡು ತಿಂಗಳುಗಟ್ಟಲೆ ಠಿಕಾಣಿ ಹೂಡ್ತಾರೆ. ಹೀಗಾಗಿ ಇವರಲ್ಲಿ ನಿಜವಾದ ಕಾರ್ಮಿಕ ಯಾರು, ಕಳ್ಳರು ಯಾರು ಒಂದೂ ಗೊತ್ತಾಗಲ್ಲ. ಇದೇ ಕಾರಣಕ್ಕೆ ಕಾರ್ಮಿಕರ ಸೋಗಿನಲ್ಲಿ ಬಂದಿದ್ದ ಗ್ಯಾಂಗ್ ಬಾಗಲಕೋಟೆಯ ಗುಳೇದ ಗುಡ್ಡ ಜನರ ನಿದ್ದೆಗೆಡಿಸಿತ್ತು. ಮಹಾರಾಷ್ಟ್ರದ ಈ ಗ್ಯಾಂಗ್ನಲ್ಲಿ ಒಟ್ಟು 4 ಇದ್ದಾರೆ. 2 ಹುಡುಗರು, 2 ಮಹಿಳೆಯರು ಕಳ್ಳತನ ಮಾಡೋದನ್ನೇ ಫುಲ್ ಟೈಮ್ ಕೆಲಸ ಮಾಡಿಕೊಂಡಿದ್ರು. ಹೀಗಾಗಿ ಬಾಗಲಕೋಟೆಯ ಗುಳೇದ ಗುಡ್ಡ, ಬಾದಾಮಿ ಹಾಗೂ ಗದಗ ಜಿಲ್ಲೆ ಸೇರಿದಂತೆ ಒಟ್ಟು 6 ಕಡೆ ಕಳ್ಳತನ ಮಾಡಿದ್ರು. ಆದರೆ ಎಲ್ಲೂ ತಗ್ಲಾಕೊಂಡಿರಲಿಲ್ಲ. ಊರಿನ ಸಮೀಪದಲ್ಲೇ ಟೆಂಟ್ ಹಾಕೊಳ್ತಿದ್ದ ಖದೀಮರು ಟೈಮ್ ಸಿಕ್ಕಾಗೆಲ್ಲ ಇಡೀ ಊರು ಸುತ್ತಾಡ್ತಿದ್ರು. ಯಾವ ಮನೆ ಕಳ್ಳತನ ಮಾಡಬೇಕು ಅಂತ ಮೊದಲೇ ಪ್ಲಾನ್ ರೆಡಿ ಮಾಡ್ತಿದ್ರು. ರಾತ್ರಿ ಗಂಡಸರು ಕಳ್ಳತನ ಮಾಡಿಕೊಂಡು ಬಂದ್ರೆ ಹೆಂಗಸರು ಬೆಳಗ್ಗೆ ಮಾರಾಟ ಮಾಡ್ತಿದ್ರು. ಇವರ ಹಿಂದೆ ಬಿದ್ದ ಪೊಲೀಸರು ಈಗ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ. ಜೊತೆಗೆ 6 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಶುಗರ್ ಕೇನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ. ಸಂಜೆ ಇವ್ರ ಜೊತೆ ಬೇರೆ ಇವರು ಕಟಾವ್ ಗ್ಯಾಂಗ್ಗೋಸ್ಕರ ಬೇರೆ ಯಾರು ಬರ್ತಾರೆ ಅವ್ರ ಕಡೆಯಿಂದ ನಾವು ಎಣ್ಣೆ ಕುಡಿಯೋಕ್ಕೆ ಹೋಗ್ತೀವಿ ಅಥವಾ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅವರಿಂದ ಸೆಪ್ರೇಟ್ ಆಗ್ತಾರೆ. ಲೇಡೀಸ್ದು ಮೇನ್ ಕೆಲಸ ಏನು ಕಳ್ತನದು ಪ್ರಾಪರ್ಟಿ, ಏನು ಸ್ಟೋಲನ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಇದು ಮತ್ತೆ ಡಿಸ್ಪೋಸ್ ಮಾಡಬೇಕು ಅಂತ ಮೇನ್ ಕೆಲಸ. ಸೊ ಈ 3 ಜನ ಗಂಡು ಮಕ್ಕಳು ಇವರು ಊರಲ್ಲಿ ಹೋಗಿ ಯಾವುದು ಮನೆ ಲಾಕ್ಡ್ ಇದ್ದರೆ ಆ ಮನೆ ಅವರಿಗೆ ಇವ್ರದ್ದು ಟೋಲ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಸ್ಪಾಟಲ್ಲಿ ಬ್ರೇಕ್ ಮಾಡಿ, ಸ್ಪೆಷಲಿ ಅದರಲ್ಲಿ ಟ್ರೆಜರಿ ಏನಾದರೂ ಬ್ರೇಕ್ ಮಾಡಿ ತಗೊಂಡು ಹೋಗ್ತಾರೆ. ಒಟ್ನಲ್ಲಿ ಕಬ್ಬು ಕಟಾವಿಗೆ ಬಂದವರು ಮನೆ ದೋಚೋ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತ ಜನ ಕಂಗಾಲಾಗಿ ಹೋಗಿದ್ದಾರೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ. ನಿಧಿ ಸಿಕ್ಕಿದ ಕುಟುಂಬಕ್ಕೆ ಕೊನೆಗೂ ಸರ್ಕಾರ ಆಸರೆಯಾಗಿದೆ. ಅರ್ಧ ಕೆಜಿಯಷ್ಟು ಬಂಗಾರವನ್ನ ಸರ್ಕಾರದ ಕೈಗಿಟ್ಟವರಿಗೆ ಮನೆ ಕಟ್ಟಿಸಿಕೊಳ್ಳೋ ಕನಸು ಮೂಡಿದೆ. ಗಣರಾಜ್ಯೋತ್ಸವದ ದಿನದಂದು ಸಚಿವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದೆ. ಬಂಗಾರ ಕೊಟ್ಟವರ ಬದುಕಿಗೆ ಸರ್ಕಾರ ಆಸರೆಯಾಗಿ ನಿಂತಿದೆ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದ ಬಂಗಾರವನ್ನ ಸರ್ಕಾರದ ಕೈಗಿಟ್ಟು ಈ ಜಾಗವು ನಮಗೆ ಬೇಡ ಅಂತಿದ್ದವರ ಬದುಕಿಗೆ ಆಸರೆ ಸಿಕ್ಕಿದೆ. 15 ದಿನದ ಹಿಂದೆ ಸಚಿವರು ಕೊಟ್ಟ ಮಾತಿನಂತೆಯೇ ಈಗ ನಡೆದುಕೊಂಡಿದ್ದಾರೆ. ಗಣರಾಜ್ಯೋತ್ಸವ ದಿನದಂದೇ ಮನೆ ಕಟ್ಟಿಸಲು 5 ಲಕ್ಷ ಹಣ, 1 ಸೈಟ್, ಅದರ ಜೊತೆಗೆ ಗುತ್ತಿಗೆ ಆಧಾರದ ಕೆಲಸವನ್ನು ಸಚಿವರು ಘೋಷಿಸಿದ್ದಾರೆ.
ಲಕ್ಕುಂಡಿ ನಿಧಿ ಕೊಟ್ಟವರಿಗೆ ಸರ್ಕಾರದ ಸಹಾಯ. 1 ಸೈಟ್ 5 ಲಕ್ಷ ಕಾಸು ಗುತ್ತಿಗೆ ಆಧಾರದ ಕೆಲಸ. 15 ದಿನದ ಹಿಂದೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದೇ ಸಿಕ್ಕಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ನಿಧಿಯದ್ದೇ ದೊಡ್ಡ ಸುದ್ದಿ. ಈಗಿನ ಕಾಲದಲ್ಲಿ 10 ರೂಪಾಯಿ ಸಿಕ್ರೇನೆ ನಂದು ಅನ್ನೋ ಕಾಲ ಇದು. ಅಂಥದ್ರಲ್ಲಿ ಲಕ್ಷ ಲಕ್ಷ ಬೆಲೆಯ ಬಂಗಾರವನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರು. ಮನೆಯ ಪಾಯ ತೋಡುವಾಗ ಸಿಕ್ಕ ನಿಧಿಯನ್ನ ಸರ್ಕಾರದ ಕೈಗಿಟ್ಟಿದ್ರು. ತಾಯಿ ಮಗನ ನಿಸ್ವಾರ್ಥ ಗುಣವನ್ನ ನೋಡಿದ ಸಚಿವರು ನಿಮ್ಮ ಬದುಕಿಗೆ ಆಸರಿಯಾಗೋ ಭರವಸೆ ನೀಡಿದ್ರು. ಅದರಂತೆಯೇ ಈಗ ಗಣರಾಜ್ಯೋತ್ಸವ ದಿನದಂದು ತಾಯಿ ಮಗನಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅಜ್ಜಿ ಹಾಗೂ ತಾಯಿ ಮಗನನ್ನ ಸನ್ಮಾನ ಮಾಡಿದ ಸಚಿವರು 30-40 ನಿವೇಶನ, ಮನೆ ನಿರ್ಮಾಣಕ್ಕೆ 5 ಲಕ್ಷ ಹಣ, ಜೊತೆಗೆ ಕಸ್ತೂರವ್ವಗೆ ಹೊರಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ಕೆಲಸ ನೀಡುವ ಭರವಸೆ ನೀಡಿದ್ದಾರೆ. ತಾಯಿ ಹಾಗೂ ಅವನ ಅಮ್ಮ ತೋರಿದ ಸಾಮಾಜಿಕ, ನೈತಿಕ, ಸಾಂಸ್ಕೃತಿಕ ನಿಲುವುಗಳು ಪ್ರಶಂಸನಾರ್ಹ. ಆರ್ಥಿಕವಾಗಿ ಅಡಚಣೆಯಲ್ಲಿರುವ ಈ ಕುಟುಂಬಕ್ಕೆ ಒಂದು ನಿವೇಶನ ಹಾಗೂ ಮನೆ ಮಂಜೂರಿ ಅಲ್ಲದೆ ಆ ಬಾಲಕನ ತಾಯಿಗೆ ಉದ್ಯೋಗವನ್ನು ಸರ್ಕಾರ ನೀಡಲಿದೆ. ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಇದು ರಿತ್ತಿ ಕುಟುಂಬಕ್ಕೂ ಖುಷಿ ತಂದಿದೆ. ಆದರೆ 5 ಲಕ್ಷದಲ್ಲಿ ಮನೆ ನಿರ್ಮಿಸೋದಕ್ಕೆ ಆಗಲ್ಲ ಅಂತ ಮನವಿ ಇಟ್ಟಿದ್ದಾರೆ. ಹೀಗಾಗಿ ಬೇರೆ ಬೇರೆ ಯೋಜನೆಯಲ್ಲಿ ಅನುದಾನದಲ್ಲಿ ಸಹಾಯ ಮಾಡುವುದಾಗಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಿದ್ದು ಪಾಟೀಲ್ ಭರವಸೆ ನೀಡಿದ್ದಾರೆ. ಈಗ ಏನೇನು ಕೊಟ್ಟಿದ್ದಾರೆ ಈಗ ನಿಮ್ಗೆ? ಎಲ್ಲ ಮಾಡ್ಕೊಟ್ಟಾರಿ, ಮುಂದಿನ ಮಾಡ್ತೀವಿ ಈಗ ಏನು ಸರ್ಕಾರದಿಂದ ಮಾನ್ಯ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಸರ್ಕಾರದಿಂದ ಏನು ಗೌರವ ಕೊಡಬೇಕು, ಅವರಿಗೆ ಸೈಟ್ ಆಗಿರ್ಬೋದು, 5 ಲಕ್ಷ ರೂಪಾಯಿ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು, ಉದ್ಯೋಗ ಕೊಟ್ಟಿದ್ದಾರೆ. ಏನು ಕಾನೂನಾತ್ಮಕವಾಗಿ ಅವನಿಗೆ ಬರಬೇಕಾದಂಥ ಏನೋ ಒಂದು ಬಹುಮಾನ ಇದೆ, ಅದು ಕೂಡ 2ನೇ ಹಂತದಲ್ಲಿ ಅದು ಕೂಡ ಬರುತ್ತದೆ ಅನ್ನುವ ನಮಗೆ ಸಾಕಷ್ಟು ಭರವಸೆ ಇದೆ ಸರ್. ಒಟ್ನಲ್ಲಿ ಗಣರಾಜ್ಯೋತ್ಸವ ದಿನದಂದು ರಿತ್ತಿ ಕುಟುಂಬಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಚಿನ್ನದ ಗಂಟನ್ನೇ ಸರ್ಕಾರದ ಕೈಗಿಟ್ಟವರಿಗೆ ತಕ್ಕ ಮಟ್ಟಿಗೆ ನೆಮ್ಮದಿ ಸಿಕ್ಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಬಡವರು ನೊಂದವರ ಧ್ವನಿಯಾಗಿರೋ ನ್ಯೂಸ್ 18 ಭ್ರಷ್ಟರ ನಿದ್ದೆಗೆಡಿಸಿದೆ. ಹಗರಣಗಳ ಜೊತೆ ಅಧಿಕಾರಿಗಳ ಜವಾಬ್ದಾರಿ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸುತ್ತಿದ್ದಂತೆ ಸಾಲು ಸಾಲು ಇಂಪ್ಯಾಕ್ಟ್ ಆಗಿವೆ. KKRDB ಗೋಲ್ಮಾಲ್, ಶಾಲೆಗಳ ಹಣ ಲೂಟಿ. ನಿನ್ನೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿತ್ತು. ಇವತ್ತು ತನಿಖೆಗೆ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅವರಿಗೆ ಬರವಣಿಗೆಯನ್ನು ಕೊಡಲಿಕ್ಕೆ ಹೇಳಿದ್ದೇನೆ. KKRDB ಗೋಲ್ಮಾಲ್, ಶಾಲೆಗಳ ಅನುದಾನ ಗುಳು. 1.52 ಕೋಟಿ ಲೂಟಿ, ಚಳಿ ಬಿಡಿಸಿದ ನ್ಯೂಸ್ 18 ವರದಿ. ಭ್ರಷ್ಟಾಚಾರ ಅನ್ನೋದು ಗಲ್ಲಿ ಗಲ್ಲಿಯಲ್ಲೂ ಸದ್ದು ಮಾಡ್ತಿದೆ. 10 ರೂಪಾಯಿ ಕೆಲಸಕ್ಕೆ 5 ರೂಪಾಯಿ ಲಂಚ ಕೇಳೋರೇ ಜಾಸ್ತಿ ಆಗಿದ್ದಾರೆ. ಸರ್ಕಾರದ ಕೆಲಸ ಆದ್ರಂತೂ ಮುಗಿದೇ ಹೋಯ್ತು. ಸಿಕ್ಕಷ್ಟು ಬಾಚ್ಕೊಳ್ಳೋದಕ್ಕೆ ನೋಡ್ತಾರೆ. ಬೀದರ್ನಲ್ಲೂ ಇಂಥದ್ದೇ ಭಾರಿ ಗೋಲ್ಮಾಲ್ ನಡೆದಿತ್ತು. ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಸೋ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ಔರಾದ್ ಮತ್ತು ಕಮಲನಗರ ತಾಲೂಕಿನಲ್ಲಿ 49 ಸರ್ಕಾರಿ ಶಾಲೆಗಳ ದುರಸ್ತಿಗೆ ಅಂತ 1.52 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡ್ತೀವಿ ಅಂತ ಕೋಟಿ ಕೋಟಿ ಹಣ ಸುರಿದಿದ್ರು. ಒಂದೊಂದು ಸೋಲಾರ್ ಪ್ಯಾನೆಲ್ಗೆ 4 ರಿಂದ 5 ಲಕ್ಷ ಆಗುತ್ತೆ. ಹೀಗಾಗಿ KRIDLಗೆ KKRDB ಗುತ್ತಿಗೆ ನೀಡಿತ್ತು. ಆದ್ರೆ ಯಾವುದೇ ಕೆಲಸ ಮಾಡದೆ ಬಿಲ್ ಕ್ಲಿಯರ್ ಮಾಡ್ಕೊಂಡಿದ್ದಾರಂತೆ. ಕಳೆದ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ರಿಪೇರಿ ಅನುದಾನ ಬಂದಿತ್ತು. ಅದರಲ್ಲಿ ಯಾವುದೇ ಒಂದು ಸೋಲಾರ್ ಪ್ಯಾನೆಲ್ ಅನ್ನು ನಮ್ಮ ಶಾಲೆಯಲ್ಲಿ ಕೂಡಿಸಿರುವುದಿಲ್ಲ. ನಿನ್ನೆ ನ್ಯೂಸ್ 18 ವರದಿ ಶುರುವಾಯಿತು ತನಿಖೆ ಬಿಸಿ. ಯಾವಾಗ ಅಭಿವೃದ್ಧಿ ಹೆಸರಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಯ್ತೋ ನ್ಯೂಸ್ 18 ಅಖಾಡಕ್ಕಿಳಿದಿತ್ತು. ಭ್ರಷ್ಟರ ಮೂಲವನ್ನೇ ಹೊರಗೆಳೆಯೋ ಕೆಲಸ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸಚಿವ ಈಶ್ವರ ಖಂಡ್ರೆ 1 ವಾರದೊಳಗೆ ವರದಿ ನೀಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.
ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅವರಿಗೆ ಬರವಣಿಗೆಯಲ್ಲೂ ಕೊಡಲಿಕ್ಕೆ ಹೇಳಿದ್ದೇನೆ. ತನಿಖೆ ಮಾಡಿ ವರದಿ ಕೊಡಿ. ತನಿಖಾ ವರದಿ ಪ್ರಕಾರ ಯಾರೇ ಇದ್ದರೂ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಹಳೆ ಗ್ರಂಥಾಲಯಕ್ಕೆ ಮುಕ್ತಿ, ಹೊಸ ಕಟ್ಟಡ ಉದ್ಘಾಟನೆ. ಇದು ನ್ಯೂಸ್ 18 ವರದಿಯ ಮೆಗಾ ಇಂಪ್ಯಾಕ್ಟ್. ನ್ಯೂಸ್ 18 ವರದಿ ಮಾಡಿದ ಸುದ್ದಿಗಳಿಗೆ ಇವತ್ತು ಸಾಲು ಸಾಲು ಫಲಶ್ರುತಿ ಸಿಕ್ಕಿದೆ. ಚಿಕ್ಕೋಡಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಕಟ್ಟಡ ಕಟ್ಟಿಸಲಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡೋ ಕೆಲಸ ಮಾಡಿರಲಿಲ್ಲ. ಹೀಗಾಗಿ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಗಣರಾಜ್ಯೋತ್ಸವದಂದು ಹೊಸ ಕಟ್ಟಡ ಉದ್ಘಾಟನೆ ಮಾಡೋ ಅಭಯ ನೀಡಿದ್ರು. ಅದರಂತೆ ಈಗ ಹಳೆ ಕಟ್ಟಡಕ್ಕೆ ಮುಕ್ತಿ ಸಿಕ್ಕಿದ್ದು ಹೊಸ ಕಟ್ಟಡ ಓಪನ್ ಆಗಿದೆ. ಕೊಡೊಳಗ್ರಿ ಇಂದಿರಾ ಕ್ಯಾಂಟೀನ್ 2 ಮತ್ತು ಲೈಬ್ರರಿ ಕಟ್ಟಡ ಕಟ್ಟಿ 1 ವರ್ಷ ಆಗಿತ್ತು ರೀ. ಭಾಳ ಪ್ರಯತ್ನ ಮಾಡೋದು, ಇದು ಮಾಡ್ರಪ್ಪ ಆ ಉದ್ಘಾಟನೆ ಮಾಡಿ ಒಟ್ಟು ಕೇರ್ ಮಾಡಿರಲಿಲ್ಲ. ನ್ಯೂಸ್ 18ದವ್ರು ಏನು ಮಾಡ್ರಿ ಸುದ್ದಿ ಮಾಡಿದ್ರಿ. ಸುದ್ದಿ ಮಾಡಿದ ಕೂಡಲೇ ಸುದ್ದಿಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವತ್ತು 26 ಜನವರಿಗೆ ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಾರ್ವಜನಿಕರ ಪರವಾಗಿ ಏನೈತಿ ನ್ಯೂಸ್ 18 ಕನ್ನಡ ಸುದ್ದಿ ವಾಹಿನಿಗೆ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಚಿಕ್ಕೋಡಿಯ ಇಂದಿರಾ ಕ್ಯಾಂಟೀನ್ಗೆ ಮುಕ್ತಿ. ಚಿಕ್ಕೋಡಿಯಲ್ಲಿ ಇವತ್ತು ನ್ಯೂಸ್ 18 ಪ್ರಸಾರ ಮಾಡಿದ್ದ 2 ಸುದ್ದಿಗಳು ಬಿಗ್ ಇಂಪ್ಯಾಕ್ಟ್ ಆಗಿವೆ. ಒಂದ್ ಕಡೆ ಗ್ರಂಥಾಲಯ, ಇನ್ನೊಂದ್ ಕಡೆ 2 ಇಂದಿರಾ ಕ್ಯಾಂಟೀನ್ಗಳಿಗೆ ಉದ್ಘಾಟನೆಯ ಭಾಗ್ಯ ಸಿಕ್ಕಿದೆ. ಚಿಕ್ಕೋಡಿಯಲ್ಲಿ 2 ಇಂದಿರಾ ಕ್ಯಾಂಟೀನ್ಗಳನ್ನ ತೆರೆದು ವರ್ಷವೇ ಆಗಿತ್ತು. ಆದ್ರೆ ಉದ್ಘಾಟನೆ ಮಾತ್ರ ಆಗಿರ್ಲಿಲ್ಲ. ಇದರ ಪರಿಣಾಮ ಬಡವರಿಗೆ ಕಡಿಮೆ ಹಣದಲ್ಲಿ ಒಂದೊಳ್ಳೆ ಊಟವೂ ಸಿಗದಂತಾಗಿತ್ತು. ಯಾವಾಗ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತೋ ಎಚ್ಚೆತ್ತ ಶಾಸಕ ಗಣೇಶ್ ಹುಕ್ಕೇರಿ ಇಂದಿರಾ ಕ್ಯಾಂಟೀನ್ಗಳನ್ನ ಉದ್ಘಾಟಿಸಿದ್ದಾರೆ. 2 ಗ್ರಂಥಾಲಯ, ಇವತ್ತು 1 ಗ್ರಂಥಾಲಯ, 2 ಇಂದಿರಾ ಕ್ಯಾಂಟೀನ, ಮುಂದೆ ಈಗ ತಾನೇ ಅವರ ಬಸ್ ಸ್ಟ್ಯಾಂಡ್ ಒಂದು ಉದ್ಘಾಟನೆ ಮಾಡಿದ್ವಿ, ಹಾಗೂ CCTV ಕ್ಯಾಮೆರಾ. ಇವು 4 ಕಾರ್ಯಕ್ರಮ ನಾವು ಮತ್ತು MP ಅವರು ಕೂಡಿ ಸುಮಾರು ಈಗ 1 ವರ್ಷದಿಂದ ಪ್ಲ್ಯಾನಿಂಗ್ ಮಾಡಿದ್ವು. ಈ ಚಿಕ್ಕೋಡಿಯಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು, ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇಟ್ಟಿದ್ವಿ. ಒಟ್ನಲ್ಲಿ ಜನರ ಧ್ವನಿಯಾಗಿರೋ ನ್ಯೂಸ್ 18 ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನವಾಗಿದೆ. ಜನರ ಕಾಸಲ್ಲಿ ಕಳ್ಳಾಟ ಆಡೋರಿಗೆ ನಿದ್ದೆಯಲ್ಲೂ ನಡುಕ ಹುಟ್ಟಿಸುವಂತೆ ಮಾಡಿದೆ. ಬೀದರ್ನಿಂದ ದುರಗಪ್ಪ ಹೊಸ್ಮನಿ ಜೊತೆ ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.